ದರ್ಶನ್ ಬೆಳಗ್ಗೆಯಿಂದಲೂ ಕೂಡ ಊಟ ಮಾಡಿಲ್ಲ. ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೊಸದಾಗಿ ದರ್ಶನ್ ಬೆಳಗ್ಗೆಯಿಂದಲೂ ಕೂಡ ಊಟ ಮಾಡಿಲ್ಲ, ಹಾಗಾಗಿ ಮನೆಯಿಂದ ಊಟವನ್ನ ತಂದಿದ್ದೀವಿ, ಊಟ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರಿಗೆ. ದರ್ಶನ್ ಪರ ವಕೀಲರಿಂದ ಈ ಮನವಿ ಆಗಿರುವಂತಹದ್ದು. ವಕೀಲರ ಮನವಿಯನ್ನ ಪುರಸ್ಕರಿಸಿದೆ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. 3 ತಿಂಗಳ ಬಳಿಕ ದರ್ಶನ್ಗೆ ಇವತ್ತು ಮನೆಯೂಟ ಸವಿಯುವಂತಹ ಅವಕಾಶ. ದರ್ಶನ್ ಬೆಳಗ್ಗೆಯಿಂದಲೂ ಕೂಡ ಊಟ ಮಾಡಿರಲಿಲ್ಲ, ಟೆನ್ಷನ್ನಲ್ಲಿದ್ರು, ಚಡಪಡಿಕೆಯಲ್ಲಿದ್ರು, ಆತಂಕದಲ್ಲಿದ್ರು. ಅದು ಅವರ ಮುಖದಲ್ಲೂ ಕೂಡ ಎದ್ದು ಕಾಣಿಸ್ತಾ ಇತ್ತು. ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೋ, ಎಲ್ಲಿ ಟ್ರಯಲ್ ಡೇಟ್ ಫಿಕ್ಸ್ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿದ್ರು. ಹಾಗಾಗಿಯೇ ಬೆಳಗ್ಗೆಯಿಂದಲೂ ಕೂಡ ಊಟ ಮಾಡಿಲ್ಲ. ಇವತ್ತೊಂದು ದಿವಸ ಮನೆ ಊಟವನ್ನು ಮಾಡೋದಕ್ಕೆ ಅವಕಾಶ ಕೊಡಿ ಅಂಥೇಳಿ ದರ್ಶನ್ ಪರ ವಕೀಲರು ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸಿದ್ದಾರಂತೆ. ಹಾಗಾಗಿ ದರ್ಶನ್ಗೆ ಇವತ್ತು ಮನೆ ಊಟದ ಭಾಗ್ಯ ಸಿಗ್ತಾ ಇರುವಂಥದ್ದು. 3 ತಿಂಗಳ ಬಳಿಕ ದರ್ಶನ್ ಮನೆ ಊಟವನ್ನು ಮಾಡ್ತಾ ಇದ್ದಾರೆ ಇವತ್ತು. ಇಷ್ಟು ದಿನಗಳ ಕಾಲ ಜೈಲಿನಲ್ಲಿದ್ದರು. ಬೇಲ್ ಕ್ಯಾನ್ಸಲ್ ಆದಮೇಲೆ ಜೈಲ್ ಮ್ಯಾನುವಲ್ ಪ್ರಕಾರವೇ ಊಟವನ್ನು ಅವರಿಗೆ ಬಡಿಸುವಂತಹ ಕೆಲಸ ಆಗ್ತಾ ಇತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, 3 ತಿಂಗಳುಗಳ ಬಳಿಕ ದರ್ಶನ್ಗೆ ಮನೆ ಊಟವನ್ನು ಸವಿಯುವಂತಹ ಭಾಗ್ಯ, ಏನಾಯ್ತು ಈ ವಿಚಾರಕ್ಕೆ ಕೋರ್ಟ್ನಲ್ಲಿ ಇವತ್ತು? ಪ್ರೇಮ, ನಟ ದರ್ಶನ್ ಪರಪ್ನಗರದ ಜೈಲಿಗೆ ಹೋದಂಥ ವೇಳೆಯಿಂದ ಹಿಡಿದು ಇಲ್ಲಿ ತನಕ ಕೂಡ ಹಲವು ಆರೋಪಗಳನ್ನು ಮಾಡ್ತಾ ಬಂದಿದ್ರು. ಅದರಲ್ಲಿ ಪ್ರಮುಖವಾಗಿ ಈ ಊಟದ ವಿಚಾರವಾಗೂ ಕೂಡ ಜೈಲಿನ ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಕೊಡುವಂಥ ಮುದ್ದೆಯನ್ನು ತಿಂದೇನೆ ಬರೀ ಚಪಾತಿ ಅನ್ನವನ್ನು ಮಾತ್ರ ಸೇವಿಸ್ತಾ ಇದ್ರು ಅನ್ನೋದು ಜೈಲಧಿಕಾರಿಗಳ ಮಾಹಿತಿಯಾಗಿತ್ತು. ಈ ನಂತರದಲ್ಲಿ ಕೋರ್ಟ್ಗೂ ಕೂಡ ಮನವಿ ಮಾಡ್ಕೊಂಡಿದ್ರು. ಆದರೆ ಕೋರ್ಟ್ ಅದನ್ನು ಪುರಸ್ಕಾರ ಮಾಡಲಿಲ್ಲ. ಯಾಕೆಂದರೆ ಒಬ್ಬ ಆರೋಪಿಗೆ ಮಾತ್ರ ಕೊಟ್ಟರೆ ಬೇರೆಯವರೆಲ್ಲ ಕೇಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ನಿರಾಕರಣೆ ಕೂಡ ಮಾಡಲಾಗಿತ್ತು. ಹಾಗಾಗಿ ನಟ ದರ್ಶನ್ ಇತ್ತೀಚೆಗೆ 2.5 ತಿಂಗಳಿಂದಲೂ ಪರಪ್ನಗರ ಜೈಲಲ್ಲಿ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಊಟದ ವಿಚಾರವಾಗಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ದೈಹಿಕವಾಗಿಯೂ ಕೂಡ ಒಂದು 8-10 kg ಡೌನ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದ್ದಾವೆ. ನಮ್ಗೆ ಇವತ್ತು ನೇರವಾಗಿ ಕಂಡಂಥ ವೇಳೆಯಲ್ಲೂ ಕೂಡ ಅದು ಕಾಣಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಯಾವಾಗ ಚಾರ್ಜ್ ಫ್ರೇಮ್ಗೆ ಏನು ಕೋರ್ಟ್ ಕರ್ಕೊಂಬಂದಿದ್ದರು, ಕೋರ್ಟ್ ಕರ್ಕೊಂಬಂದ ವೇಳೆಯಲ್ಲೂ ಕೂಡ ಬೆಳಗ್ಗೆಯಿಂದಲೂ ಅವರು ತಿಂಡಿ ಊಟ ಏನು ಮಾಡಿಲ್ಲ ಅಂತೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡ್ರು. ಹಾಗಾಗಿ ಅವ್ರ ಕಡೆಯವರು ಮನೆ ಊಟ ಇವತ್ತು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಂಡ ನಿಟ್ಟಿನಲ್ಲಿ ಅವರು ಆಯಿತು ಕೊಡಿ ಅಂತೇಳಿ ಹೇಳಿದ್ದಾರೆ. ಆದರೆ ಪರಪ್ನಗರ ಜೈಲಲ್ಲಿ ಮನೆ ಊಟ ಕೊಡೋದಕ್ಕೆ ಅವಕಾಶ ಇದೆಯಾ, ಹೇಳಿದಾರ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಈಗ ಏನು ಹಾಲಲ್ಲಿ ಇದ್ದಂಥ ವೇಳೆಯಲ್ಲಿ ನ್ಯಾಯಾಧೀಶರ ಮುಂದೆ ಬೆಳಗ್ಗೆಯಿಂದ ಇವರು ಊಟ ಮಾಡಿಲ್ಲ, ಮನೆಯಿಂದ ಊಟ ತಂದಿದ್ದೀವಿ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ನಿಟ್ಟಿನಲ್ಲಿ ನ್ಯಾಯಾಧೀಶರು ಊಟ ಕೊಡಿ, ಮನೆ ಊಟ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು 2.5 ತಿಂಗಳ ನಂತರದಲ್ಲಿ ಈಗ ನಟ ದರ್ಶನ್ಗೆ ಮನೆ ಊಟ ಸಿಗ್ತಾ ಇರುವಂಥದ್ದು. ಅದು ಈ ಒಂದು ಟೈಮ್ಗೆ ಕೊಡ್ತಾರಾ ಅಥವಾ ಪರಪ್ನಗರ ಜೈಲಿಗೆ ಹೋದ ನಂತರದಲ್ಲೂ ಕೂಡ ಮನೆ ಊಟಕ್ಕೆ ಅವಕಾಶ ಇದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗ 2.5 ತಿಂಗಳ ನಂತರದಲ್ಲಿ ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಮನೆ ಊಟ ಸೇವನೆಗೆ ಅವಕಾಶ ನೀಡಿರುವಂಥದ್ದು. ಪ್ರೇಮ್.